ಹಾಯ್ ಎಲ್ರಿಗೂ, ನಾನಿವತ್ತು ಮೂಂಗ್ ದಾಲ್ ಲಡ್ಡು ಅಥವಾ ಹೆಸರುಬೇಳೆ ಲಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೆಸರುಬೇಳೆ, ತುಪ್ಪ, ಡ್ರೈ ಫ್ರೂಟ್ಸ್ ಮತ್ತು ಸಕ್ಕರೆ. ನಾನು ಹೆಸರುಬೇಳೆ ಸ್ವಲ್ಪ ಧೂಳು ಅನ್ನಿಸ್ತು ಅಂತ ತೊಳೆದ್ಬಿಟ್ಟು ಒಣಗಿಸಿದ್ದೆ. ಮತ್ತು ಒಣಗಿಸೋದ್ರಿಂದ ಜಾಸ್ತಿ ಗಟ್ಟಿ ಆಗಲ್ಲ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನೀವು ಬೇಕಾದ್ರೆ ತೊಳೆದಲ್ಲೇ ಮಾಡ್ಬೋದು. ನಾನು ತೊಗೊಂಡಿದ್ದ ಹೆಸರುಬೇಳೆ ಜಾಸ್ತಿ ಒಣಗಿರಲಿಲ್ಲ, ಸೊ ಫಸ್ಟು ಡ್ರೈ ರೋಸ್ಟ್ ಮಾಡಿದೆ. ಅದು ಡ್ರೈ ರೋಸ್ಟ್ ಒಂದು 10 ಮಿನಿಟ್ಸ್ ಮಾಡಿದ್ಮೇಲೆ ತುಪ್ಪ ಆ್ಯಡ್ ಮಾಡಿದೆ. ತುಪ್ಪ ಆ್ಯಡ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿದೆ. ಆಮೇಲೂ ಕೂಡ ಒಂದು 10 to 15 ಮಿನಿಟ್ಸ್ ರೋಸ್ಟ್ ಮಾಡಬೇಕು, ಯಾಕಂದರೆ ನಾವು ಮತ್ತೆ ಇದನ್ನು ಬೇಯಿಸೋದಿಲ್ಲ. ಸೊ ಇಲ್ಲೇ ಚೆನ್ನಾಗಿ ಡ್ರೈ ಮಾಡಿದ್ರೆ ನಮಗೆ ಉಂಡೆ ಮಾಡಿದ್ಮೇಲೆ ಹಸಿ ಹಸಿ ಸ್ಮೆಲ್ ಬರಲ್ಲ. ಮತ್ತು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಪೌಡರ್ ಫಾರ್ಮೇ ಇರಬೇಕು ಇದು. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ತುಂಬ ದಪ್ಪನೂ ಇರಬಾರ್ದು ಮತ್ತು ಸ್ವಲ್ಪ ಸಣ್ಣನೂ ಆಗಬಾರ್ದು, ಮೀಡಿಯಮ್ ಇರಬೇಕು. ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನೀವು ಪೌಡ್ರ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಫ್ರೈ ಪ್ಯಾನ್ಗೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ತುಪ್ಪದಲ್ಲಿ, ಮತ್ತು ಬಾದಾಮಿನೂ ಹಾಕಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲದನ್ನು ಆ್ಯಡ್ ಮಾಡ್ಕೋಬೋದು. ಬಾದಾಮಿನ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ, ನೀವು ಬೇಕಾದರೆ ಗ್ರೇಟ್ ಮಾಡಿ ಕೂಡ ಹಾಕ್ಕೋಬೋದು. ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಸಕ್ಕರೆನ ಗ್ರೈಂಡ್ ಮಾಡಿಕೊಂಡೆ. ಸಕ್ಕರೆ ಫೈನ್ ಪೌಡರಾಗೇ ಇರಬೇಕು, ಸೊ ನಮಗೆ ಮಿಕ್ಸ್ ಮಾಡಲಿಕ್ಕೆ ಮತ್ತು ಉಂಡೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಪಲ್ಸಸ್ಸಲ್ಲಿ ಮೂಂಗ್ ದಾಲಲ್ಲಿ ಮಾತ್ರ ರಿಚ್ ಪ್ರೋಟೀನ್ ಇರೋದು. 100 ಗ್ರಾಮ್ ಮೂಂಗ್ ದಾಲಲ್ಲಿ 24 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನಿಮಗೆ. ಪೌಡರ್ ಮಾಡಿರೋ ಹೆಸರುಬೇಳೆ ಮತ್ತು ಸಕ್ಕರೆ ಪೌಡರ್ ಮಾಡಿರೋದು ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 4 ಕಪ್ಸ್ ಮೂಂಗ್ ದಾಲ್ಗೆ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೆ. ಮಿಕ್ಸ್ ಮಾಡಿದಾಗ ಟೇಸ್ಟ್ ಸರಿ ಅನಿಸ್ತು. ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಬೇಕಾದರೂ ಸಕ್ಕರೆನ ಹಾಕ್ಕೋಬೋದು. ನೆಕ್ಸ್ಟ್ ಉಂಡೆ ಮಾಡಲಿಕ್ಕೆ ನಾವು ತುಪ್ಪ ಬಿಸಿ ಇರೋದನ್ನೇ ಹಾಕಿ ಉಂಡೆ ಮಾಡಬೇಕು. ತುಪ್ಪ ತಣ್ಣಗಿದ್ದರೆ ಮತ್ತು ತುಪ್ಪ ಗಟ್ಟಿ ಇದ್ದರೆ ನಿಮಗೆ ಉಂಡೆ ಮಾಡಲಿಕ್ಕೆ ಬರಲ್ಲ. ನಾನಿಲ್ಲಿ ಎಲ್ಲ ಮಿಕ್ಸ್ಚರ್ಗೂ ಫುಲ್ ತುಪ್ಪ ಹಾಕಲಿಲ್ಲ, ಸ್ವಲ್ಪ ಸ್ವಲ್ಪಕ್ಕೆ ಮಾತ್ರ ಹಾಕಿ ತುಪ್ಪನ ಉಂಡೆ ಮಾಡ್ಕೊಳ್ತಿದ್ದೆ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇದನ್ನು ಮಾಡಿ 1 ವೀಕ್ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಬೇಕಾದರೆ ತುಪ್ಪ ಇಲ್ಲಾಂದರೆ ಹಾಲಲ್ಲಿ ಕೂಡ ಉಂಡೆ ಮಾಡ್ಬೋದು, ಬಟ್ ಹಾಲಲ್ಲಿ ಮಾಡಿದ್ದು 1 or 2 ಡೇಸ್ ಅಷ್ಟೇ, ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಬೇಕ್ರಿ ಸ್ವೀಟ್ಸ್ಗಿಂತ ಇದು ತುಂಬ ಹೆಲ್ದಿಯಾಗಿರೋದ್ರಿಂದ ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು. ಒಂದು 200 ಗ್ರಾಮ್ ಮೂಂಗ್ ದಾಲ್ ತೊಗೊಂಡ್ರೆ ಒಂದು 15 to 20 ಲಡ್ಡು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡ್ತಾ ಇದ್ದೀರಲ್ಲ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಲಡ್ಡು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.